ಹಲೋ ಎವ್ರಿ ಒನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರು, ಸರ್ ನಾವು 21 ಮೇ ಅಂದರೆ 21ನೇ ತಾರೀಕಿಗೆ ಏನು ಕಾಂಟ್ರಾಕ್ಟ್ ಫಸ್ಟ್ ಪೇಪರ್ ಬರೆದಿದ್ವಿ, ರೀ ಎಕ್ಸಾಮ್ ಪೇಪರು, ಅದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಯಾರ್ಯಾರು ಜೂನ್ 16 ನಡೆಯುವಂಥ ನೆಕ್ಸ್ಟ್ ಮಂತ್ ನಡೆಯುವಂಥ ಎಕ್ಸಾಮ್ಸಿಗೆ ಅಪಿಯರ್ ಆಗ್ತಾ ಇದ್ದೀರಾ, ಅವರಿಗೆ ಕ್ಲಾಸಸ್ ಅವೈಲಬಲ್ ಇದೆ. ಓಕೆ, ಸೊ ಏನು ನಾನು ಸಬ್ಜೆಕ್ಟ್ ಡಿಸ್ಪ್ಲೇ ಮಾಡಿದ್ದೀನಿ, ಇಷ್ಟೆಲ್ಲ ಕ್ಲಾಸಸ್ ಅವರಿಗೆ ಅವೈಲಬಲ್ ಇದೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಹೌದು ಸರ್ ನನ್ನ ಕ್ಲಾಸಿಗೆ ಜಾಯ್ನ್ ಆಗಬೇಕು, ನೀವು ಮೆನ್ಷನ್ ಮಾಡಿರೋಂಥ ಸಬ್ಜೆಕ್ಟ್ಸಲ್ಲಿ ನಂದು ಬ್ಯಾಕ್ಲಾಗ್ ಇದೆ, ಇಲ್ಲ ಫ್ರೆಶ್ ಸಬ್ಜೆಕ್ಟ್ ಇದೆ, ನಾನು ಜಾಯ್ನ್ ಆಗಬೇಕು ಅಂದರೆ ನೀವು ಜಾಯ್ನ್ ಆಗಬಹುದು. ಜಾಯ್ನ್ ಆಗಲಿಕ್ಕೆ ನನಗೆ ವಾಟ್ಸಪ್ ಮಾಡಿ 9901057288 9901057288 ಈ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಂಬರ್ ಏನಿದೆ ಈ ವಿಡಿಯೋ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂ ಎರಡೂ ಅವೈಲಬಲ್ ಇರುತ್ತೆ ವಿತ್ ನೋಟ್ಸು. ಕನ್ನಡ ಮೀಡಿಯಮಿಗೆ ನೋಟ್ಸ್ ಇರೋದಿಲ್ಲ, ಅವರಿಗೆ 750 ಫೀಸ್ ಇರುತ್ತೆ. ಇಂಗ್ಲೀಷ್ ಮೀಡಿಯಂ ಅವರಿಗೆ ಕ್ಲಾಸಸ್ ಪ್ಲಸ್ ನೋಟ್ಸ್ ಎರಡೂ ಅವೈಲಬಲ್ ಇರುತ್ತೆ, ಅವರಿಗೆ 999 ಇರುತ್ತೆ ಫೀಸು. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಏನು ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈಗ ನೋಡೋಣ ರಿಸಲ್ಟ್ ಯಾವಾಗ ಅಪ್ಡೇಟ್ ಆಗುತ್ತೆ ಸರ್ ಅಂತ ತುಂಬ ಜನ ಕೇಳ್ತಾ ಇದ್ರು. 21 ಕಾಂಟ್ರಾಕ್ಟ್ ಬರೆದಿದ್ವಿ, ಅದರ ರಿಸಲ್ಟ್ ಯಾವಾಗ ಬರಬಹುದು ಅಂತ. 5ನೇ ತಾರೀಕು ತನಕ ಅಪ್ಡೇಟ್ ಆಗುತ್ತೆ. ಸೊ 5ನೇ ತಾರೀಕಿಗೆ ನೀವು ಏನಿದೆ ಚೆಕ್ ಮಾಡಿ. ಅದ್ರ ಒಳಗಡೆನೆ 1 ಡೇಸ್ 2 ಡೇಸ್ ಒಂದು ಮುಂಚೆನೂ ಆಗ್ಬೋದು, ಅಥವಾ 1-2 ದಿನ ಮುಂಚೆನೂ ಆಗ್ಬೋದು, ಅಥವಾ ತಡವಾಗಿನೂ ಆಗ್ಬೋದು. ಒಟ್ಟು 5ನೇ ತಾರೀಕಿನ ಆಸುಪಾಸು ಓಕೆ ನಿಯರ್ ಬೈ ನಿಮ್ಮ ರಿಸಲ್ಟ್ಸು ಅಪ್ಡೇಟ್ ಆಗುತ್ತೆ. ಯಾರ್ಯಾರು ಕಾಂಟ್ರಾಕ್ಟ್ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.